ಶಿವಶಂಕರ ತಗ 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 ಕೆಟ್ಟು ಬಿಡುವಾಗ ಕೈಯು ಬರುತ್ತ ಶಿವಶಂಕರ ಶಿವಶಂಕರ ಮತ್ತಿದ್ದು ನಿದ್ರೆ ನೀನು ಹುಚ್ಚ ಸುತ್ತಿದರು ಹೇಳೋಣವೆಂದು ಕೋಪಿನಿಂದ ಮೆರೆಯುತ್ತಿರುವ ನರರಾದ್ರ ನರ ಹಂತಕರ ಮಾಂಸದ ಮುದ್ದೆಯನ್ನು ನೋಡಿ ನಾಯಿಗಳಿಗೆ ಬೀಸೋಕಿ ಬೋರಿ ಬೀಸಿ ನತ್ತರವನೇ ಹೊರಗಾಯದ ಸೇಡಿನ ಸರ್ಪದಂತೆ ಬೋರಿ ಶತ್ರುಗಳ ಮೇಲೆ ಹಚ್ಚಿ ನೋಡುತ್ತಿದ್ದಾನೆ. ಈ ಸೊಕ್ಕಿನ ಹುಲಿಗಳಿಗೆ ಮಿಕ್ಕಿದ ಹುಲಿ ಬೋಂಡತನದಿಂದ ಮೆರೆಯುತ್ತಿದ್ದ ಬಾಂಬೆ ದಾವೂದ್ ಹೆಣ್ಣು ಈ ವರದನ ತಲ್ವಾರ್ ಬಾಯಿಗೆ ತುತ್ತಾಗಿಸಿ ಸುಡುಗಾಳಿ ಸೇರಿದ ಈ ವರದ ಯಾವ ಹೊತ್ತಿನಲ್ಲಿ ಎಲ್ಲಿರ್ತಾನೋ ಯಾವ ಎಳವರು ಇರ್ತಾನೋ ದೇವರಿಗೂ ತಿಳಿಯಲಾರದು. ಸತ್ಯ ಸಮಾಧಿ ನೋಡಿ ಹೊಸಕ್ಕೆ ಮಂದಿರ ಕಟ್ಟಿ ಸಲಹಾಕುತ್ತಿದೆ ಇಂದಿನ ಈ ಸಮಾಜ. ಅಂತ ಬಂಧವನ್ನು ಸಿಕ್ಕಲ್ಲೇ ಸಿರ ಹರಿದು ಜೀವನ ಪಾವಕ್ಕೆ ಪಾರ್ಸಲ್ ಮಾಡುವುದಕ್ಕಾಗಿಯೇ ತಲೆ ತಟ್ಟಿ ನಿಂತಿದ್ದಾನೆ ಈ ವರದ ನಾಯಕ. ನನ್ನ ತಂದೆ ತಾಯಿ ನಾನು ಚಿಕ್ಕವನಿರುವಾಗ ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಲೆ ಮಾಡಿ ನನ್ನ ಸಂಸಾರವನ್ನು ಛಿದ್ರ ಮಾಡಿ ಮನೆಗೆ ಬೆಂಕಿ ಹಚ್ಚಿದ ನರ ಕುರಿಗಳನ್ನು ಕಂಡರೆ ಚೇಳಗಳಿಯವರ ಪಾಪದ ಪಿಂಡವನ್ನು ತೊಂಡರಿಸಿ ವೇಚಿಗಳಂತೆ ಇತ್ತೋ ಕೋಲ್ ಮಿಂಚಿನಂತೆ ಮಿಂಚುತ್ತ ಕಣ್ಮರೆಯಾಗುವ ಮಹಾವೀರ ಈ ವರದ ನಾಯಕ. ಈ ತಂದೆ ಅಖಿಲಾಂಡ ಕೋಟೆಯು ಬ್ರಹ್ಮಾಂಡ ನಾಯಕನಾದ ನೀನು ಈ ಇಂದು ನಮ್ಮ ಬಡತನದಲ್ಲಿ ನಿನ್ನಲ್ಲಿ ಕೇಳುವುದೆಂದರೆ ಭಕ್ತಿಯಿಂದ ಕೈಯುವುದೇ ಕೇಳುವುದೆಂದರೆ ಈ ನಮ್ಮ ಬಡತನವನ್ನು ಭೂತವನ್ನು ಹೊರತುಪಡಿಸಿ ಮುಂದೆ ಶ್ರೀಮಂತರಾಗಿ ಬಾಳುವ ಅವಕಾಶ ನೀನು ಎಲ್ಲೋ ನಿನ್ನಲ್ಲಿ ಬೇಡಿಕೊಳ್ಳುತ್ತೀನಿ ತಂದೆ. ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ಮುಂದೆ ಬರ ಹಾಗೆ ಮಾಡಪ್ಪ ತಂದೆ. ಲಕ್ಷ್ಮಣನಿಗೆ ಒಂದು ಒಳ್ಳೆ ನೌಕರಿಯನ್ನು ದೊರೆಯುವಂತೆ ಅನುಗ್ರಹ ನೀಡು ತಂದೆ, ಅನುಗ್ರಹ ನೀಡು. ಏನು ಭೂಮಿಕಾ ಒಬ್ಬರೇ ನಿಂತು ಮಾತನಾಡುತ್ತಿರಲಿಲ್ಲ? ಯಾರಾದರೂ ಇದ್ದಾರೆ ಅಥವಾ ಯಾರು? ಓಹೋ, ಸಾಹುಕಾರರು. ಬರೇ ದುಷ್ಟರು ತುಂಬಿರುವ ಈ ಜಗದಲ್ಲಿ ಸರಳ ಲೈಸೆಯನ್ನು ಬಯಸುವ ಮೇಲಿರುವ ದೇವರ ಜೊತೆ ಮಾತನಾಡ್ತಾ ಇದ್ದೀನಿ ಅಷ್ಟೇ. ಮೇಲಿರುವ ದೇವರು ಮೇಲಿರುವ ನಿನ್ನ ದೇವರು ನನ್ನಂತ ಶ್ರೀಮಂತನ ದರ್ಪಕ್ಕೆ ಎದುರು ನೆರವೇರಿಸಿಕೊಂಡು ಕಲ್ಲಾಗಿ ಕುಳಿತಿರುವಾಗ ನಿನ್ನ ಜೊತೆ ಮಾತನಾಡುತ್ತಿದ್ದಾನೆ. ಕಲ್ಲ ಮೂರ್ತಿ ಎಂದು ಪರಮಾತ್ಮನಿಗೆ ನುಡಿಯದಿರು ಸಹಕಾರ.
ನಿಂದಿಸಿ ಮಾತನಾಡುವ ಕೆಟ್ಟ ಬುದ್ಧಿ ಮನುಷ್ಯ ನಾನಲ್ಲ ಭೂಮಿಕಾ. ಈ ಸೋಕೋರ ಸೋಮಶೇಖರ ಕಂಡಿದ್ದು ಕಾಣದಂತೆ, ನೋಡಿದ್ದು ನೋಡದಂತೆ, ಕೇಳಿದ್ದು ಕೇಳದಂತೆ, ಕಣ್ಣು ಮುಚ್ಚಿ ಕಿವಿ ಮುಚ್ಚಿ ನಿದ್ದೆ ಮಾಡುತ್ತಿರುವ ಮದೋಣ್ಣನಿಗೆ ದೇವರನ್ನು ಹೆಚ್ಚು ಹುಡುಗಿ ಪಾಪ ಏನು ಅರಿಯದ ವಯಸ್ಸು, ನೆಮ್ಮದಿಲ್ಲದೆ ಮನಸ್ಸು. ಅದೇನು ಆಗಲಿ, ನನ್ನ ಪಾಡಿಗೆ ನಾನು ಆ ಗೋಳ ಜೊತೆ ಆದ್ರೆ ಮಾತನಾಡ್ತೀನಿ, ಇಲ್ಲ ನಾನು ಬೇರೆಯವರ ಜೊತೆ ಆದ್ರೆ ಮಾತನಾಡ್ತೀನಿ. ಇದೆಲ್ಲ ನಿನಗೆ ಹಾಕಬೇಕು. ಮೊದಲ ದಾರಿ ಸೆರೆ ಮಾಡಬೇಡ ಭೂಮಿಕಾ. ಅವಸರ ಪಟ್ಟು ನನ್ನಂತ ದೂತನ ಕಳೆದುಕೊಂಡು ಮರಗಬೇಡ. 3 ವರ್ಷದಿಂದ ಕಾಣುತ್ತಿದೆ ನನ್ನ ಕನಸು, ನೀನೇ ನನ್ನ ಸತಿಯಂತು. ಅದಕ್ಕೋಸ್ಕರ ಬಾ ಭೂಮಿಕಾ, ಬಾ. ಅಂತ ಸಮಯವನ್ನು ಏಕೆ ಎತ್ತರೆ, ಬಾ ಭೂಮಿಕಾ, ಬಾ. ಏ ಸೌಕಾರ, ಏನಿದು ನಿನ್ನ ಬಾಯಿಂದ ಬರುವ ಹೊಸ ಮಾತುಗಳನ್ನು ನೋಡು, ಒಂದ್ ಸ್ವಲ್ಪ ವಿಚಾರಿಸಿ ಎಚ್ಚರದಿಂದ ಮಾತನಾಡು. ಎಚ್ಚರ ಎಚ್ಚರವನ್ನು ಶಬ್ದದ ಸರಮಾಲಿ ಬೆಚ್ಚಿ ಬೆದರಿ ಬಿಚ್ಚಿ ಹೋಗಿದೆ ಈ ಸೌಕರ್ಯನ ದರ್ಪಕ್ಕೆ. ಅಂದಾಗ ಈ ನಿನ್ನ ಹೃದಯದ ಗಂಗೊಳಿಯನ್ನು ತೊಳೆದು ಕೂಗಿ ಕೂಗಿ ಹೇಳುತ್ತಿದೆ ನನ್ನ ಮನಸ್ಸು, ಹೀಗೆ ನನ್ನ ಸತಿ ಅಂತ. ಅದಕ್ಕೋಸ್ಕರ ಬಾ ಭೂಮಿಕಾ, ಬಾ. ನಾಚಿಕೆ ಬಿಟ್ಟ ರಾಕ್ಷಸ ನೀನು. ಏ ಸಹಕಾರನೆಂದು ನೆರೆಯಬೇಡ. ನೋಡು, ದುಡ್ಡಿನ ಹಮ್ಮಿನಲ್ಲಿ ನಮ್ಮಂತ ಬಡ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರದ ಬಲೆ ಬೀಸಿದರೆ ನಿನ್ನನ್ನು ಕಳೆದು ಚೆಲ್ಲುತ್ತಾರೆ ಈ ಸಮಾಜದ ವೀರ ಗರತೆಯರು. ಏ ಸಹಕಾರ, ಏನೇ ಇರಲಿ ಸಹಕಾರ ಎಂದು ನಿನಗೆ ಮಳೆದು ಕೊಟ್ಟಿದ್ದು ನನ್ನ ತಪ್ಪಾಯಿತು. ಲೇ ಬಂದ ಧೈರ್ಯದ ಬಾಮಿನಿ, ಬಡತನದಲ್ಲಿ ಸಿಲುಕಿ ನಶಿಸಿ ಹೋಗುತ್ತಿರುವ ನಾರಿಮನೆ, ನೀನೇನು ಬಲ್ಲೆ ಈ ಸೌಕೋರನ ಬಂದೋರದ ಅರಮನೆ. ಈ ಸೌಕೋರನನ್ನು ಎದುರಿಸಿ ಬದುಕುವ ಧೈರ್ಯ ಏನಿದೆ ಈ ಸುತ್ತೋರ. ಏ ಸಹಕಾರ, ಸೂಕ್ತ ಹಳ್ಳಿಯ ವಿಷಯ ಏನೇ ಇರಲಿ, ಆದ್ರೆ ಈ ವಿಷಯ ನಮ್ಮ ಅಣ್ಣಂದರಿಗೆ ಗೊತ್ತಾದ್ರೆ ಅದೇ ನಮ್ಮ ವೀರಪ್ಪ ನಾಯಕ. ಈ ಕಲಿಯುಗದಲ್ಲಿ ವೀರ ಸಿಂಧೂರ ಲಕ್ಷ್ಮಣ ಅಂತ ಇರುವ ನಮ್ಮಣ್ಣಂದರಿಗೆ ಈ ವಿಷಯ ಗೊತ್ತಾದ್ರೆ ನಿನ್ನನ್ನು ಅರಿಕೆಯ ಕುರಿಮರಿ ಕಳೆದ ಹಾಗೆ ಚೆಲ್ಲುತ್ತಾರೆ. ಬಲು ಜಾಗ್ರತೆಯಿಂದ ಇರು. ಈ ಸೌಕೋರನ ಸೋಲದ ಬಡ್ಡಿಯಲ್ಲಿ ಬಂಧನದಲ್ಲಿ ಸಿಲುಕಿ ಕೊರಗಿ ಕೊರಗಿ ಸಾಯುತ್ತಿರುವ ನನ್ನ ಅಣ್ಣಂದರ ಅರ್ಭಟ ಹೇಳಿ ಹೆದರ್ಸಬೇಡ ಈ ಸೌಕೋರನು. ಬೇಗನೆ ಬಂದು ನಕ್ಕು ನನಗಾಡು ನವಿಲು ನೀನಾಗುವ. ಬಾ ಭೂಮಿಕಾ, ಬಾ. ಅಯ್ಯೋ, ಯಾರಾದ್ರೂ ಕಾಪಾಡಿ. ಮೆಚ್ಚಿದೆ ಸೌಕರ, ಮೆಚ್ಚಿದೆ ನಿನ್ನ ಗಣಂಬರಿ ಕೆಲಸಕ್ಕೆ. ಲೇ ಏರು ನೀನು ಕೊತ್ತೆ ಹರೆಯದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಲು ಮುಂದಾದ ನಿನ್ನಂತ ಬಂಡರನ್ನು ಕೆರೆಯಿಂದ ಮಾತನಾಡಿಸಲು ಬಾರ ತಾಂಬೆ ಉದರದಿಂದ ಉದ್ಭವಿಸಿ ಬಂದಿರೋ ಪುರುಷೋತ್ತಮ. ನೀನು ಪುರುಷೋತ್ತಮನಾದರೇನು, ಪುಡೋರಿ ಹೋದರೇನು, ಅದು ಈ ಸೋಕೋರನಿಗೆ ಗೊತ್ತಿಲ್ಲ. ನನ್ನ ವೈಯಕ್ತಿಕ ಕೆಲಸದಲ್ಲಿ ಅಡ್ಡಿ ಬರಬೇಡ. ಒಂದು ವೇಳೆ ಅಡ್ಡಿ ಬಂದಿದ್ದಾದರೆ ಆಹುತಿಯಾಗವೇ ಈ ಸೋಕೋರನ ಸೇಡಿಗೆ. ತಪ್ಪು ದಾರಿ ಹಿಡಿಯುತ್ತಿರುವ ನಿನ್ನಂತ ಸೌಕಾರರನ್ನು ಎಚ್ಚರಿಸಿ ತಪ್ಪು ಮಾಡುವುದು ಶ್ರೀಮಂತರಾದ ನಿಮಗೆ ಸರಿಯಲ್ಲ ಎಂದು ತಿಳಿಸಿ ಹೇಳಿದರೆ ಪುಂಡಾಟ್ಗೆ ತೋರಿಸುವುದು ಬೇಡ ಸೌಕಾರ. ಮರ್ಯಾದೆಯಿಂದ ಹೋಗುತ್ತೀಯೋ ಇಲ್ಲೋ? ನನಗೆದುರಾಗಿ ನಿಂತ ನಿನ್ನನ್ನು ಬಿಡುವುದಿಲ್ಲ. ನೋಡುತ್ತೇನೆ ಹುಷಾರ್ ಬರ್ತೇನೆ.
ಹುಚ್ಚ ನಾನಲ್ಲಲೇ. ಕಾಮದ ಪಿತ್ತು ನೆತ್ತಿಗೇರಿ ಗೊರತಿಯರ ಮಚ್ಚಿಯಿಂದ ಹೊಡೆದುಕೊಳ್ಳಲು ಸಿದ್ಧನಾಗಿ ಹೊರಟಿರುವ ನೀನು ಹುಚ್ಚ. ಹಾ ಭೂಮಿಕಾ, ನೀನೇಕೆ ಕಿರಾತಕನ ಕೈಯಲ್ಲಿ ಸಿಕ್ಕೆ? ನೋಡಿ, ನಾನು ದೇವಸ್ಥಾನಕ್ಕೆ ಅಂತ ಹೊರಟಿದ್ದೆ. ಅಷ್ಟರಲ್ಲಿ ಈ ಸಾಹುಕಾರ ಇಷ್ಟೆಲ್ಲ ರಗಳೆ ಮಾಡಿಬಿಟ್ಟ. ಭೂಮಿಕಾ, ಕಚ್ಚಾರಿತನ ಮಾಡುತ್ತಿರುವ ಇಂಥ ಲುಚ್ಚಾಣನ ಮಕ್ಕಳಿಗೆ ಬುದ್ಧಿ ಕಲಿಸಲು ಈ ಜಗದಲ್ಲಿ ಯಾವನಾದ್ರೂ ಒಬ್ಬ ಸೂರ ಹುಟ್ಟಿರ್ತಾನೆ. ಅಂತವರ ಕೈಯಲ್ಲಿ ಇಂಥವರು ಸಿಕ್ಕರೆ ಅದೋ ಗತಿ. ನೋಡು ಮಾಮ, ಇರ್ಲಿ, ಈ ನಡೆದ ವಿಷಯವನ್ನು ನಮ್ಮ ಅಣ್ಣಂದರಿಗೆ ತಿಳಿಯಬಾರದು. ಒಂದು ವೇಳೆ ಈ ವಿಷಯವನ್ನು ತಿಳಿದರೆ ಆ ಸಾಹುಕಾರನ ಹೆಣ ಪಾತಾಳಕ್ಕೆ ಕಳಿಸುತ್ತಾನೆ. ಅದಕ್ಕಾಗಿ ಈ ವಿಷಯ ನಮ್ಮಿಬ್ಬರಲ್ಲಿ ಇರೋದು ಒಳ್ಳೆಯದಲ್ಲವೇ? ಆಯ್ತು ಭೂಮಿಕಾ, ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಹಾ, ಹಾಗಾದ್ರೆ ಮನೆಯವರೇ, ದೇವಸ್ಥಾನಕ್ಕೆ ಹೋಗಿ ಆ ದೇವರ ದರ್ಶನ ಪಡೆದುಕೊಂಡು ಆನಂತರ ಮನೆಗೆ ಹೋಗೋಣಂತ. ಏನಂತೀರ? ಬನ್ನಿ ಹೋಗೋಣ. ಹೋಗೋಣ.